ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಬರ್ತಡೇಗೆ ಯಾರೆಲ್ಲ ವಿಶ್ ಮಾಡಿದರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ನೆನ್ನೆ ನೈಟ್ ಬಂದಿದ್ದೆ, ಲೇಟಾಗಿತ್ತು, ಅದು ವಾಕಿಂಗೂ ಹೋಗಿಲ್ಲ. ಮತ್ತು ಹಬ್ಬ ಬೇರೆ ಹತ್ರ ಇದೆಯಲ್ಲ, ಇನ್ನೇನು 3 ದಿವಸ ಇದೆ ಹಬ್ಬ. ಅಷ್ಟರೊಳಗೆ ಮನೆ ಕೆಲಸ ಎಲ್ಲ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಮನೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮಾಡಬೇಕಿತ್ತು, ರೇಷನ್ ಎಲ್ಲ ಜೋಡಿಸ್ಕೋಬೇಕಿತ್ತು. ಸ್ವಲ್ಪ ಐಟಮ್ಸ್ ಜೋಡಿಸ್ಕೊಂಡಿರಲಿಲ್ಲ, ಹಂಗೆ ಬಿಟ್ಟಿದ್ದೆ. ಅದಕ್ಕೆ ಈಗ ಅದನ್ನು ಜೋಡಿಸ್ಕೊಂಬಿಟ್ಟು ಮನೆಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಧೂಳೆಲ್ಲ ಹೊಡ್ಕೊಂಡಿದ್ದೀನಿ. ಈಗ ಮತ್ತೆ ಇದು ಮಾಡ್ಕೊಂಡು ರೇಷನ್ ಎಲ್ಲ ಜೋಡಿಸ್ಕೊಬಿಡೋಣ, ಯಾಕೆಂದರೆ ಹಬ್ಬದ ದಿನ ಹಿಂಸೆ ಆಗಿಬಿಡುತ್ತೆ. ಒಂದೇ ಸಲ ಮಾಡ್ಕೊಬಿಡೋಣ ಅಂತ ಅಂದರೆ ಆಗೋಲ್ಲ. ಹೆಂಗೂ ಧೂಳು ಹೊಡೆದಿದ್ದೀನಲ್ಲ, ಎಲ್ಲ ಫುಲ್ ಐಟಮ್ಸ್ ಎಲ್ಲ ಜೋಡಿಸ್ಕೊಬಿಡೋಣ ಅಂತೇಳಿ ಜೋಡಿಸ್ಕೊತಾ ಇದ್ದೀನಿ. ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ, ಚಾರ್ಜ್ ಹಾಕ್ಬಿಟ್ಟು ಆಮೇಲೆ ಎಲ್ಲ ಜೋಡಿಸಾದ್ಮೇಲೆ ತೋರಿಸ್ತೀನಿ. ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸಂಜೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿದ್ದೆ. ಯಾಕೆಂದರೆ ನನ್ನ ತಂಗಿರೆಲ್ಲ ಬಂದ್ರಲ್ಲ, ಬೇಗನೆ ಹೋಗ್ಬಿಟ್ಟು ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೊಬರೋಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕರ್ಕೊಂಡು ಹೋಗಿದ್ವಿ. ಆ ಶಾಪಿಂಗ್ಗಳಿಗೂ ಫುಲ್ಲು ಸಂತೆ ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ಏನು ತೋರಿಸ್ಲಿಲ್ಲ. ಮತ್ತೆ ಬಂದ್ವಿ, ಬ್ಲೌಸ್ ಪೀಸ್ ಎಲ್ಲ ತೊಗೊಂಬಿಟ್ಟು ಹೋಗೋಣ ಅಂತ. ಅಲ್ಲಿ ನೋಡಿದ್ರೆ ಬ್ಲೌಸ್ ಪೀಸ್ ಯಾರು ಈ ಥರ ಅಯ್ಯೋ ಇದೇನಂತ, ಆಮ್ಯಾಕೆ ಮತ್ತೆ ಬೇರೆದು ಕೊಟ್ಟರು ಆಂಟಿ. ಆ ಬ್ಲೌಸ್ ಪೀಸನ್ನು ನೋಡಿ ತೊಗೊಂಬಿಟ್ಟು ಬಂದ್ವಿ. ಅಲ್ಲಿಂದ ಬಂದಾಗ ಇದ್ದಿದ್ದು ನಮಗೆ ಬೆಳಗ್ಗೆ ಎಷ್ಟೊತ್ತು ಪೂಜೆ ಮುಗಿಸ್ತೀವಿ ಅನ್ನೋಂಗೆ ಆಗ್ಬಿಟ್ಟಿತ್ತು. ನಿದ್ದೆ ಬೇರೆ ಇಲ್ಲ, ಕೆಲಸ ಬೇರೆ, ಅದರಲ್ಲಿ ನಮ್ಮ ಪಾಪು ಬೇರೆ. ಹಂಗಾಗಿ ಬೇಗನೆ ಎಲ್ಲ ಮುಗಿಸ್ಕೊಂಡು, ಮಳೆ ಬೇರೆ ಅದರಲ್ಲಿ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ವಿ. ನೋಡಿ ಅಲ್ಲಿಂದ ಬಂದು ನನ್ನ ತಂಗಿರು ನಾವು ಎಲ್ಲ ಸೇರಿಸಿ ಎಲ್ಲ ರೆಡಿ ಮಾಡ್ತಿದ್ವಿ. ನೋಡ್ರಿ ವೀಡಿಯೋ ಅವರೇ ಆಗಿಟ್ಟಿದ್ದೀವಿ, ಅವರೇ ವೀಡಿಯೋ ಮಾಡಿರೋದು. ಅದನ್ನೇ ತೋರಿಸ್ತೀನಿ. ಎಲ್ಲ ವೀಡಿಯೋ ಮುಚ್ಚಿ ಏನು ಎಡಿಟ್ ಮಾಡಲ್ಲ, ಈಗ ವಾಯ್ಸ್ ಓವರು ಕೊಡಲ್ಲ. ಝೂಮಲ್ಲಿ ಹಾಕ್ತೀನಿ. ನೋಡಿ ಸ್ಯಾರಿ ಎಲ್ಲ ರೆಡಿ ಮಾಡಿ ಪಿನ್ ಮಾಡಿ ಇಟ್ಟಿದ್ದಾರೆ. ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡವ್ರೆ. ರೆಡಿ ಮಾಡ್ತಾ ಇದ್ದೀವಿ. ಟೈಮಲ್ಲಿ 11:30. ಅಕ್ಕಯ್ಯ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕಮ್ಮ? ಬೆಳಗ್ಗೆ ಎಷ್ಟೊತ್ತಿಗೆ? ನೋ ವೇ, ಚಾನ್ಸೇ ಇಲ್ಲ. ನನಗೆ ಗಾಯ್ಸ್ ತಂದಿದ್ದೊಳದೆ 7 ಗಂಟೆ. ನಮ್ಮ ಅಕ್ಕ ಇದ್ದಾಳೆ ಗೈಸ್, ಮಾಡ್ತೀನಿ. ನಮ್ಮನ್ನು ಆರಾಮಾಗಿ ಮಲ್ಕೊಳಕ್ಕೆ ಬಿಟ್ಟರೆ ಸಾಕು ಅಲ್ವಾನ? ಆರಾಮಾಗಿ ಮಲ್ಕೊಳಕ್ಕೆ ಇಲ್ಲಿ ಕರ್ಕೊಂಡ್ಬಂದಿಲ್ಲ ನಿಮ್ಮನ್ನ. ಏನಂತ ಹೇಳ್ಬೇಕು? ಏನಕ್ಕೆ ಫಸ್ಟ್ ಮನೆ ಹಾಕಬೇಕು, ನಾನೇನು ಇದು ಮಾಡಲ್ಲ, ಹಂಗೆ ಹಾಕ್ತೀನಿ. ನನ್ನ ಹತ್ರ ಕಲರ್ಸ್ ತರಲಿಲ್ಲ, ವೈಟ್ ಎಲ್ಲ ತೊಗೊಂಡೆ. ಎಲ್ಲೂ ಮತ್ತೆ ರೆಡ್ ಮಿಕ್ಸ್ ಮಾಡಿ ಟೈಮ್ ಮುಂದಿನ ವರ್ಷ ಚೆನ್ನಾಗಿ ಲಕ್ಷ್ಮಿ ಬರಬೇಕು. ಈಗ ಇದ್ರ ಮೇಲೆ ಕೂರ್ಸೋದು. ಏನಾಗಿದೆ ಅಂದರೆ ಎತ್ತರ ಬೇಕು ನನಗೆ, ಎತ್ತರ ಬೇಕಾದಕ್ಕೆ ಒಂದು ತಟ್ಟೆ ಇರೋದಿಲ್ಲ. ಈಗ ಎತ್ತರ ಆಗಿದೆ. ಬನ್ನಿ ಮೇಡಮ್, ಇದಾದಮೇಲೆ ಇದು ಫಸ್ಟ್ ಅದರ ಚಿತ್ರ ಬೇಕು. ರಂಗೋಲಿ ನೋಡಿ ಗೈಸ್, ಇಷ್ಟೊತ್ತಾದ್ರೆ ಸಾಕಬೇಕು. ಅವಳು ಕೆಲಸ ಮಾಡೋದು, ಫೋನ್ ನೋಡ್ಕೊಂಡು ಕುಂತಾಳೆ. ನೀನು ತೋರಿದ್ರೆ ಮುಗೀತು. ಇದನ್ನೆಲ್ಲ ನಾನೇ ಗೈಸ್ ಮಾಡಿದ್ದು. ದಾರ ಹುಡುಕಿ ತೊಳೆದು. ಚಚ್ಚಮ್ಮ, ಹ್ಯಾಪಿ ಬರ್ತ್ಡೇ ಚಚ್ಚಮ್ಮ ಅಂತ ಏನೇನೋ ಟ್ರೈ ಮಾಡ್ತಾಳೆ. ಕಸಿನ್ಸ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಲ್ಲ, ಸೇರಿದ ಒಂದು ಬ್ಲಾಗ್ ಮಾಡೋಣ. ನೀನು ಸಪ್ರೇಟ್ ಇಟ್ಕೋ. ಕಸಿನ್ಸ್ ಅಂತ ಒಂದು ಬ್ಲಾಗ್ ಕ್ರಿಯೇಟ್ ಮಾಡಿಬಿಟ್ಟು ಅಕೌಂಟು, ಅದರಲ್ಲಿ ನಾನು 4 ಜನ 5 ಜನ ಎಲ್ಲರೂ ಸೇರಿದಾಗ, ಅಥವಾ ನಾವು ಕಸಿನ್ಸ್ ಎಲ್ಲರೂ ಸೇರಿದಾಗ ವೀಡಿಯೋ ಮಾಡೋಣ. ಏನಂತೀಯ? ನಾನೇ ಮಾಡ್ಕೊಡ್ತೀನಿ. ಏನಂತೀರಾ? ಏನಂತೀರಾ? ಏನಂತೀರಾ ಹೇಳಿ ಗೈಸ್, ನೀವೇನಂತೀರ? ಏನಕ್ಕೆ ಸಿಬಿಲ್ ಮಾತ್ರ ನಂದು ಗೈಸ್, ನಮ್ಮ ಸಿಬಿಲ್ ಇಷ್ಟ ಗೈಸ್, ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರಿಗೆಲ್ಲ.
ಏಯ್ ಬಾಬಾ ಬೇಗ ನೋಡಿ ಗೈಸ್ ಫೋನ್ ನೋಡ್ಕೊಂಡು ಕೂತಿರೋದು ಇಲ್ಲಿ ಮಾಡ್ಬಾ ಅಂತ ಬಾಬಾಜಿ ಇದು ನಿದ್ದೆ ಬರ್ತಾವೆ ನನಗೆ ಏನು ಮಾಡೋದು ಯಾರು ಅವಳೇ ಮುಸ್ತಫಾ ಅವಳು ಸಾಧು ಹೋಗಿಲ್ಲ ಟು ನೋಡಿ ಸ್ಯಾರಿ ಉಳಿಸ್ಬೇಕಾದ್ರೆ ಈ ಥರ ಟೈಟಾಗಿ ಏನಾದರೂ ಕಡ್ಡಿ ಏನಾದರೂ ಕಟ್ಟಿ ನಮ್ಮ ಕಡ್ಡಿ ಇಲ್ಲ ಸದ್ಯಕ್ಕೆ ಈ ಥರ ಯೂಸ್ ಮಾಡಿದ್ದೀವಿ ಅಷ್ಟೇ ಈ ಕಡೆ ಸ್ವಲ್ಪ ಎಲ್ಲ ಬೆಳಿಗ್ಗೆ ಎದ್ದು ಕವರ್ ಮಾಡಿರಿ ಸರಿನಾ ಟೈಮು 12:44 ತಿರುಗಿಸಿಕೆ ಮಾಡ್ತೀರಿ ಕಣ್ಣಂಗೆ ಕಾಣಿಸ್ತಿದ್ವಿ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ದೀವಿ ಇವತ್ತು ನೋಡ್ಕೋ ಸ್ವಲ್ಪ ಗುಡ್ ನೈಟ್ ಗೈಸ್ ಬೆಳಗ್ಗೆ ಬೇಗ ಬೇಗನೆ ಎಲ್ಲದನ್ನೂ ಮುಖಕ್ಕೂ ರೆಡಿ ಮಾಡ್ಕೊತಿದ್ದೆ ಅಂದರೆ ಮುಕ್ಕೋಡ ಹಾಕ್ಬೇಕಲ್ಲ ಅದಕ್ಕೆ ರೆಡಿ ಮಾಡ್ಕೊತಿದ್ದೆ ಅದು ಕಾಯಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬೇಗ ರೆಡಿ ಮಾಡ್ಕೊಂಡೆ ಆಮೇಲೆ ನನ್ನ ತಂಗಿರೆಲ್ಲ ಎಲ್ಪ್ ಮಾಡ್ತಿದ್ರು ಯಾಕಂದರೆ ಅವಳು ಪಂಚಾಮೃತ ಮಾಡಬೇಕಿತ್ತಲ್ಲ ಅದಕ್ಕೆ ನಾನು ಆಮೇಲೆ ಕಳ್ಸೋಕೆ ಏನೇನು ಹಾಕಬೇಕು ಅದನ್ನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ ಅದನ್ನು ಬೆಳಗ್ಗೆ ಡಿವೈಡ್ ಮಾಡ್ಕೊಂಡೆ ಗುಲ್ಗಂಜಿ ತಾವರೆ ಬೀಜ ಮತ್ತು ಕವಡೆ ಮತ್ತು ಅದೇನು ಅಂದ್ರೆ ಅದು ಎಲ್ಲ ಮರ್ತೋಯ್ತು ಆಮೇಲೆ ಇವನ್ನೆಲ್ಲ ಹಾಕ್ಬೇಕಲ್ಲ ಡ್ರೈ ಫ್ರೂಟ್ಸ್ನ ಎಲ್ಲದನ್ನೂ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೇ ಸಲ ಜೋಡಿಸಿ ಇಟ್ಕೊತಾಯಿದ್ದೆ ಏಕೆಂದರೆ ಪದೇ ಪದೇ ಹುಡ್ಕೋಕೆ ಹೋದರೆ ಸಿಗಲ್ಲ ಒಂದೊಂದು ಸಿಗುತ್ತೆ ಒಂದು ಸಿಗಲ್ಲ ಅದಕ್ಕೆ ಎಲ್ಲದನ್ನೂ ಒಂದೇ ಹತ್ರನೇ ಇಟ್ಕೊಬಿಟ್ಟು ಎಲ್ಲದನ್ನೂ ರೆಡಿ ಮಾಡ್ಕೊತಿದ್ದೆ ಆಮೇಲೆ ಫಸ್ಟು ಕಳ್ಸೋಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಕಳ್ಸೋಕ್ಕೆ ನಾವು ಅರಿಶಿನ ಕುಂಕುಮ ಹಾಕಿಸ್ದೆ ಎಲ್ಲ ಹಾಕ್ಬಿಟ್ಟು ಮತ್ತು ಇದು ಪೌಡ್ರನ್ನೆಲ್ಲ ಹಾಕ್ಬಿಟ್ಟು ಅದನ್ನ ಸ್ಪ್ರೇ ಮಾಡ್ತೋಗ್ಬಿಟ್ಟಿತ್ತು ಆ ಪೌಡ್ರನ್ನೆಲ್ಲ ಹಾಕ್ಬಿಟ್ಟು ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದೆ ಯಾಕೆಂದರೆ ಟೈಮೇ ಇರಲಿಲ್ಲ ಯಾವುದೇ ಅದು ಏನೇನು ಅಂತ ಹೇಳೋಕ್ಕೂ ಆಗ್ತಿಲ್ಲ ಅಷ್ಟು ಟೈಮ್ ಆಗಿಬಿಟ್ಟಿತ್ತು ಯಾಕೆಂದರೆ ಟೈಮಿಂಗ್ಸು ನಾವು ಬೇರೆದ್ರಲ್ಲಿ ನೋಡ್ಬಿಟ್ಟು ಬೇರೆದ್ರಲ್ಲಿ ವ್ಯತ್ಯಾಸ ಮಾಡ್ಕೊಬಿಟ್ಟು ಹಂಗಾಗಿ ಕಲ್ಸಿದ ಟೈಮಿಂಗ್ ಸ್ವಲ್ಪ ಲೇಟ್ ಆಗ್ಬಿಡ್ತು ಆಮೇಲೆ 4 ಗಂಟೆಯಿಂದ ಇತ್ತಲ್ಲ 4 ಗಂಟೆಗೆ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸದ್ಯ ಕಳಸ ಇಟ್ಬಿಟ್ಟು ಮತ್ತು ಪಂಚಾಮೃತನೆಲ್ಲ ಎಡೆ ಮಾಡಿ ನೈವೇದ್ಯ ಮಾಡಿದ್ವಿ ಯಾಕೆಂದರೆ ಮುಂಚೆನೇ ನಾವು ಹೆಂಗೂ ಕಳಸ ಕೂರಿಸಿದ್ವಲ್ಲ ಅದರಿಂದ ಇದು ಮಾಡ್ಕೊಂಡ್ವಿ ಬೇಗ ಬೇಗನೆ ಮುಕ್ಕೋಡೆಲ್ಲ ಹಾಕೊಂಡು ಟೈಮ್ ಅಂತೂ ಜಾಸ್ತಿ ಟೈಮ್ ಆಗ್ಬಿಟ್ಟೈತಲ್ಲ 7 ಗಂಟೆ ಆಗ್ಬಿಟ್ಟೈತಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಇದಾಗ್ಬಿಟ್ಟಿತ್ತು ಆಮೇಲೆ ನನ್ನ ತಂಗಿನೆಲ್ಲ ಕೇಳ್ಕೊಂಡು ಸರಿಯಾಗಿದ್ದ ಮುಕ್ಕೋಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಇರ್ತಾ ಇದ್ದೆ ನೀವು ಹೇಳ್ರಿ ಹೆಂಗೆ ಕಾಣಿಸ್ತಿದೆ ದೇವಿ ಮುಖ ಎಲ್ಲವ ನಾವು ಮುಕ್ಕೋಡೆ ನನಗೆ ಹೆಂಗೆ ಬರುತ್ತೋ ಆ ರೀತಿಲಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ನೀವು ಹೇಳ್ರಿ ಇಷ್ಟು ಚೆನ್ನಾಗಿ ಬಂದಿತ್ತು ಹಿಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ಹೂವಿನ ಅಲಂಕಾರ ಎಲ್ಲ ಮಾಡಬೇಕಲ್ಲ ನನಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯ ಆದಷ್ಟು ನಾನು ಹೂವಿನ ಥರ ಎಲ್ಲ ಮಾಡ್ತಾಯಿದ್ದೆ ನನ್ನ ತಂಗಿರು ಹೆಲ್ಪ್ ಮಾಡ್ತಿದ್ರು ನೋಡಿ ಇದರಲ್ಲಿ ಒಂದೇ ಒಂದು ವ್ಯತ್ಯಾಸ ತಗೊಟ್ಟಿದ್ದೆ ಏನಂದರೆ ಪಂಚಾಮೃತಕ್ಕೆ ಎಲ್ಲದನ್ನೂ ಕೊಟ್ಟಿದ್ನಲ್ಲ ಅವಳು ಎಲ್ಲದನ್ನೂ ಸೇರಿಸಿ ಹಾಕ್ಬಿಟ್ಟಣ ಅಂತೇಳಿ ಹಾಕಿದ್ದು ಆಮೇಲೆ ಪಂಚಕರ್ಪೂರ ಏನು ಮಾಡಿಬಿಟ್ಟಿದ್ದಾಳೆ ಅದಷ್ಟು ಇತ್ತಲ್ಲ ಅಷ್ಟು ನಾನು ಎಲ್ಲದನ್ನೂ ಹಾಕ್ಕೊಂತ ಕೊಟ್ಟಿದ್ದೀನಲ್ಲ ಅದರೊಳಗೆ ಪಂಚಕರ್ಪೂರ ನನಗೆ ಏನೋ ಮತ್ತೆ ಅದು ಫುಲ್ನೂ ಹಾಕ್ಬಿಟ್ಟಿದ್ದಾಳೆ ನೋಡ್ರಿ ಅಲ್ಲಿ ಆದರೆ ಇನ್ನು ಮಿಕ್ಕಿದ್ದೆಲ್ಲ ಸಕ್ಕತ್ತಾಗಿತ್ತು ಮತ್ತು ಟೇಸ್ಟ್ ಅಂತೂ ಆ ಥರ ಆಗ್ಬಿಟ್ಟಿತ್ತು ಆದರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ ಪಂಚಾಮೃತ ದೇವ್ರಿಗೆ ಮಾಡಿದ್ರಲ್ವ ಅಷ್ಟೇ ರುಚಿಯಾಗೂ ಬಂದಿತ್ತು ಚೆನ್ನಾಗೂ ಇತ್ತು ಅದಾದಮೇಲೆ ಎಲ್ಲದನ್ನೂ ದೇವರಿಗೆಲ್ಲ ರೆಡಿ ಮಾಡೋದಕ್ಕೆ ಒಬ್ಬೊಬ್ಬರು ನಂಗೆ ಕೆಲಸ ಮಾಡೋದಕ್ಕೆ ಬೇಗ ಆಗೋಯ್ತು ಇಲ್ಲಾಂದರೆ ಮತ್ತೆ ಲೇಟ್ ಆಗಿಬಿಡೋದು ಆಮೇಲೆ ಎಲ್ರಿಗೂ ಕಂಕಣ ಕಟ್ತಿದ್ದೆ ಕಂಕಣನೆಲ್ಲ ಬೇಗ ಬೇಗ ಕಟ್ಕೊಂಬಿಟ್ಟು ಬೇಗ ಬೇಗ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಗಂಜನ್ನೆಲ್ಲ ತೊಗೊಂಬಂದಿದ್ದೆ ಗಂಜೆಲ್ಲ ಹಾಕ್ಬಿಟ್ಟು ಮನೆಗೆ ನಾವೆಷ್ಟೇ ನೀಟು ಅಚ್ಚುಕಟ್ಟು ಮಾಡಿದರೆ ಗಂಜು ಹಾಕಿಲ್ಲ ಅಂದರೆ ಅದು ಅಷ್ಟು ಚೆನ್ನಾಗಿದ್ದಾಗಿರಲ್ಲ ಮನೆಗೆ ಏನೋ ಒಂದು ನೆಮ್ಮದಿ ಇರೋಲ್ಲ ಸಮಾಧಾನ ಇರೋಲ್ಲ ಹಾಗಾಗಿ ಆ ಥರ ಮಾಡ್ಕೊಬಿಟ್ಟು ನನ್ನ ತಂಗಿ ಎಲ್ಲ ವೀಡಿಯೋ ಮಾಡಿಕೊಟ್ಟಿಲ್ಲ ಮಾತ್ರ ಪಾಪ ಅವರು ವೀಡಿಯೋ ಮಾಡಿಕೊಟ್ಟು ಎಲ್ಲ ಇದು ಮಾಡಲಿಲ್ಲ ಅಂದರೆ ನನಗೇನೂ ಮಾಡ್ಕೊಳಕ್ಕೆ ಹೋಗ್ತಿಲ್ಲ ವೀಡಿಯೋನೂ ಆಗ್ತಿಲ್ಲ ಆ ರೀತಿ ಆಗೋಗೋದು ನೋಡಿರಿ ನಮ್ಮನೆ ಲಕ್ಷ್ಮಿ ಹಿಂಗಿದ್ದಾವೆ ನಿಮ್ಮನೆ ಲಕ್ಷ್ಮಿ ಹೆಂಗೆ ಕೂರಿಸಿದ್ರಿ ಯಾರು ಯಾವ ರೀತಿ ಕೂರಿಸಿದ್ರಿ ಎಲ್ಲ ಕಮೆಂಟ್ ಹಾಕ್ಬಿಟ್ರಿ ಆಮೇಲೆ ಒಂದು ಕಡೆಯಿಂದ ಎಲ್ಲರೂ ಪೂಜೆ ಮಾಡ್ಕೊಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಏಕೆಂದರೆ 4 ಗಂಟೆಗೆ ಅಲ್ವ ಅಡುಗೆ ದೇವ್ರದ್ದು ಇದ್ದಿದ್ದು 4 ಗಂಟೆಗೆ ನೈವೇದ್ಯ ಮಾಡಿಬಿಡೋಣ ಅಂದರೆ ಎಡೆ ಮಾಡೋಣ ಅಂತ ಹೇಳಿದ್ದು ಮಾಡಿದ್ವಿ ಆಮೇಲೆ ನಮ್ಮ ದೊಡ್ಡಪ್ಪ ಬಂದಿದ್ದರು ಅವ್ರಿಗೂ ಕೊಟ್ಟು ಎಲ್ಲದನ್ನೂ ಪ್ರಸಾದ ತಿಂದು ಆಮೇಲೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಎಲ್ಲದನ್ನೂ ಮಾಡಿ ಮುಗಿಸಿ ಬೇಗ ರೆಡಿ ಮಾಡಿ ಟೈಮ್ ಆಗ್ತಿದ್ದಂಗೆ ಇಟ್ಬಿಟ್ಟು ಬೇಗನೆ ಪೂಜೆ ಮಾಡಿದ್ವಿ
ಆಮೇಲೆ ಪ್ರಸಾದನೆಲ್ಲ ರೆಡಿ ಮಾಡಿ ಇಟ್ವಿ. ಎಷ್ಟು ಸಮಾಧಾನ ಆಯಿತು ಅಂದರೆ ಲಕ್ಷ್ಮಿ ಟೈಮಿಂಗ್ಸಿಗೆ ಎಡೆ ಎಲ್ಲ ಮಾಡಿದ್ವಲ್ಲ ಅಂತೇಳಿ ಅಷ್ಟು ಸಮಾಧಾನ ಆಯಿತು. ಆಮೇಲೆ ಇದು ಬೆಳಗ್ಗೆದು, ಏಕೆಂದರೆ ದೇವರಿಗೆ ಅವತ್ತು ಸೌಂಡ್ ಸಂಗಿರಲಿಲ್ಲ, ಪೌರ್ಣಮಿ ಆಗಿರೋದ್ರಿಂದ ಮತ್ತೆ 4 ಗಂಟೆ ಮೇಲೆ ಬಂದಿತ್ತು, 4:30 ಹಾಗಾಗಿ ಬೆಳಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹುಳಿ ಅಂದರೆ ಇಷ್ಟ ಅಲ್ವಾ ಲಕ್ಷ್ಮಿಗೆ, ಅದಕ್ಕೆ ಪುಳಿಯೋಗರೆ ಎಲ್ಲ ಮಾಡಿದ್ದೆ. ಅದಾದಮೇಲೆ ಅವತ್ತು ರಕ್ಷಾಬಂಧನ ಅಲ್ವಾ, ನನ್ನ ಪಾಪು ರಕ್ಷಾಬಂಧನಕ್ಕೆ ಅಂತೇಳಿ ಇವ್ರು ದೊಡ್ಡಪ್ಪನ ಮಗಳು ರಾಖಿ ಕಟ್ಸೋಕೆ ಅಂತೇಳಿ ಕರೆದೆ. ಆಮೇಲೆ ಅವಳ ಫ್ರೆಂಡ್ ಬಂದಿದ್ದು, ಅದಕ್ಕೆ ಅವಳ ಫ್ರೆಂಡಿಗೆಲ್ಲ ಅರಿಶಿನ ಕುಂಕುಮ ಇಟ್ಬಿಟ್ಟು, ಏಕೆಂದರೆ ನಾನು ಎಲ್ಲರೂ ಮುತ್ತೈದರನ್ನು ಕರೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲರಿಗೂ ಕೊಟ್ಟಿದ್ದೆ ನೈಟು. ಅದನ್ನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಇವಳು ಅದನ್ನು ನೋಡ್ಕೊಬಿಟ್ಟಿದ್ದಲ್ಲ, ಅದಕ್ಕೆ ಇವಳು ಬಂದವ್ರಿಗೆಲ್ಲ ಆ ಥರ ಮಾಡ್ತಿದ್ದು. ಆಮೇಲೆ ಇವಳು ರಾಖಿ ಕಟ್ಟೋಕ್ಕೆ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಕಟ್ಟಪ್ಪ ಅಂತೇಳಿ ಹೇಳ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಡಬೇಕಿತ್ತು ಊರಿಗೆ ಅಂತ ಅನ್ಕೊತಿದ್ವಿ. ಅಷ್ಟರೊಳಗೆ ಬೈಕ್ ರಿಪೇರಿ ಬಿಟ್ಟಿದ್ವಿ, ಅಲ್ಲಿಗೆ ಹೋಗಿ ಬರಬೇಕಿತ್ತು. ಆಮೇಲೆ ಅಲ್ಲಿಂದ ಬಂದವರು ಎಲ್ಲ 4 ಗಂಟೆಗೆ 4:15 ಟೈಮ್ ಆಯ್ತಲ್ಲ, ಅವಾಗ ಅಲ್ಲಿಂದ ಒಂದೇ ಸರಿ ಮತ್ತೆ ಬಂದ್ಬಿಟ್ಟು ದೇವ್ರ ಕಳಸ ಎಲ್ಲ ಸವಣಿಸ್ಬೇಕಿತ್ತು. ಏಕೆಂದರೆ ನನ್ನ ತಂಗಿರೆ ಒಬ್ಬರೇ ಸವಣ್ಸೋಕ್ಕೆ ಅಂದರೆ ತೆಗ್ದು ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಆಗ್ಬಿಡುತ್ತೆ, ನಾನು ಇದ್ರೆ ಬೇಗ ಆಗ್ಬಿಡುತ್ತೆ ಅಂತೇಳಿ ಬೇಗನೆ ಎಲ್ಲ ಇದು ಮಾಡಿ ಊರಿಗೆ ಹೋಗ್ಬಿಟ್ಟು. ಯಾಕೆಂದರೆ ರಕ್ಷಾಬಂಧನ ಇಲ್ಲ ಅಂದಿದ್ರೆ ಫುಲ್ ನಿಧಾನನೇ ಹೋಗ್ಬಿಡ್ತಿದ್ವಿ. ರಕ್ಷಾಬಂಧನನ ಸಂಜೆ ಬೇರೆ ಆಗ್ಬಿಟ್ಟಿದ್ಯಾ, ಮತ್ತು ಬೈಕಲ್ಲಿ ಹೋಗೋಕ್ಕೆಲ್ಲ ಹಿಂಸೆ ಆಗ್ಬಿಡುತ್ತೆ ಅಂತ ಬೇಗನೆ ದೇವ್ರ ಕಳಸನೆಲ್ಲ ತೊಗೊಬಿಟ್ಟು ಸವಣಿಸಿ. ಆದರೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ದೇವ್ರಿಗೆ ಅಲಂಕಾರ ಎಲ್ಲದನ್ನೂ ಮಾಡಿದ್ವಿ. ದೇವ್ರು ತೆಗಿಬೇಕಂದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಎಂಥ ಕೆಲಸ ಇದು, ದೇವ್ರು ನಮ್ಮ ಮನೆಯಲ್ಲ ಯಾವಾಗಲೂ ಹಿಂಗೆ ನೆಲೆಸಿರ್ಲಪ್ಪ ಅಂತ ಬೇಡ್ಕೊಂಡು ದೇವ್ರ ಐಟಮ್ಸ್ನೆಲ್ಲ ತೆಗ್ದು ಎಲ್ಲ ತೆಗ್ದಿಟ್ಟು ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಅಲ್ಲಿಂದ ಹೊರಟು ಬಂದ್ಬಿಟ್ಟು ನನ್ನ ತಂಗಿ ಮತ್ತು ನಮ್ಮ ಪಾಪನೆಲ್ಲ ನನ್ನ ತಮ್ಮನ ಜೊತೆ ಕಳಿಸಿದ್ವಿ. ಏಕೆಂದರೆ ಅವ್ನು ಆಟೋದಲ್ಲಿ ಹೋಗ್ತಾನಲ್ಲ, ಅವನ ಜೊತೆ ಹೋಗ್ಬಿಡು, ಮತ್ತು ಟೈಮ್ ಆದರೆ ಪಾಪನ ಕರ್ಕೊಂಡು ಹೋಗಿ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಕಳಿಸ್ತೀವಿ. ಆಮೇಲೆ ನಾನು ಬೈಕೆಲ್ಲ ತೊಗೊಂಡು ಅಲ್ಲಿಂದ ಬಟ್ಟೆ ತೊಗೊಳ್ಳೋಣ ಅಂತ ಹೋದ್ವಿ. ಏಕೆಂದರೆ 3 ಜನಕ್ಕೂ ತೊಗೋಬೇಕಲ್ಲ. ಇಲ್ಲಿ ಮಂಗಳ ಜೊತೆ ಅಂತ ಅಂಗಡಿ ಇದೆಯಲ್ಲ, ಸಖತ್ತಾಗಿದೆ ಮಾತ್ರ ಬಟ್ಟೆ ಕಲೆಕ್ಷನ್ ಎಲ್ಲ. ಎಷ್ಟು ಒಳ್ಳೆ ಕಲೆಕ್ಷನ್ ಇರುತ್ತೆ ಅಂದರೆ, ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಬಜೆಟ್ ಕಮ್ಮಿ ಇರಬೇಕು ಮತ್ತು ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು ಅಂತ ಅದು ಹುಡುಕ್ತೀವಿ. ಆದರೆ ಆ ಅಂಗಡೀಲಿ ಮಾತ್ರ ಸಖತ್ತಾಗಿರುತ್ತೆ ಕ್ವಾಲಿಟಿ. ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸಿಕ್ಕಾಪಟ್ಟೆ ಮಳೆ ಸೊನ್ನೆ ಸ್ಟಾರ್ಟ್ ಆಗ್ಬಿಡ್ತು. ಮಳೆ ಸೊನ್ನೆಲ್ಲಿ ಹೋಗ್ಬೇಕು ಅಷ್ಟೊತ್ತಿಗೆ ಈ ಮುಖ ಎಲ್ಲ ನೆಂದೋಗ್ತಿತ್ತು. ಮನೆಗೆ ಹೋಗೋಷ್ಟೊತ್ತಿಗೆಲ್ಲ ಫುಲ್ ನೆಂದೋಗ್ಬಿಟ್ಟಿದ್ವಿ, ಅಷ್ಟು ಮಳೆ ಜೋರಾಗಿ ಬರ್ತಿತ್ತು. ಆಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಬಿಟ್ಟು ಅಲ್ಲಿಂದ ಹೊರಟ್ವಿ. ಮನೆಗೆ ಹೋಗಿ ಬೇಗನೆ ರಾಖಿ ಕಟ್ತೀವಿ. ಇನ್ನೊಬ್ಬ ನಮ್ಮ ಅಣ್ಣ ಬಂದಿರಲಿಲ್ಲ, ಅವ್ನು ಬಂದಿದ್ದು ಬೆಳಗ್ಗೆ. ಏಕೆಂದರೆ ಒಂದು ಬಾಡಿಗೆ ಇತ್ತು, ಬಾಡಿಗೆಗೆ ಹೋಗಿದ್ದ. ಅದಕ್ಕೆ ಅವ್ನು ಬೆಳಗ್ಗೆ ಅವ್ನ ಫೋಟೋಸ್ ತಕ್ಕಂದಿಲ್ಲ. ಎಲ್ಲರೂ ಒಟ್ಟಿಗೆ ತೆಗೆದ್ವಿ, ಅದು ಫೋಟೋನೇ ಇಲ್ಲ ಇದ್ರೊಳಗೆ, ಆ ಥರ ಆಗಿಬಿಟ್ಟಿದೆ. ಆಮೇಲೆ ಎಲ್ಲರೂ ಪೂಜೆ ಮಾಡಿ ರಾಖಿ ಕಟ್ಟಿ, ನಾವು ವರ್ಷ ನನಗೆ ಕಟ್ತಿದ್ವಲ್ಲ, ಅದಕ್ಕೆ ಅವನು ಇಲ್ಲಿ ಸಲ ಮಿಸ್ ಆಗಿಬಿಟ್ಟ. ಅಂದರೆ ಲೇಟಾಗಿ ಬಂದು ಅವ್ನು ಬೆಳಗ್ಗೆ ಸಲ ಕಟ್ಟಿದ್ವಿ. ನೋಡಿರಿ ಯಪ್ಪ, ಎಷ್ಟು ಕೆಲಸ ಅಂದರೆ ಒಂದ್ರ ಮೇಲೆ ಒಂದು ಕೆಲಸ ಒಂದೇ ದಿನ ಆಗಿಬಿಟ್ರೆ ಈ ಥರ ಗಡಿಬಿಡಿ ಬೇಗನೆ ಆಗಿಬಿಡುತ್ತೆ. ಆ ಥರ ಆಯಿತು ಇವತ್ತು. ನಾವೆಲ್ಲ ರಾಖಿ ಕಟ್ತಿದ್ರೆ ನಮ್ಮ ಪಾಪನೇ ಒಂಥರ ಆಟ ಆಡ್ತಿದ್ಲು. ಎಷ್ಟು ಇದು ಮಾಡ್ತೀವಿ ಗೊತ್ತಾ, ನಾನು ಕಟ್ತೀನಿ ಕಣಮ್ಮ ಅಂತ. ಆಮೇಲೆ ಪಾಪು ಅಲ್ಲ ಮಾಮಗೆಲ್ಲ ಕಟ್ಟೋದು, ಅಣ್ಣಗೆ ಕಟ್ಟೋದು ಅಂದರೆ ಆಮೇಲೆ ಅವ್ರ ಅಣ್ಣನ ನೆನೆಸ್ಕೊಂತಿದ್ಲು. ಯಾಕೆಂದರೆ ನಮ್ಮ ಮಾಮನ ಮಗ ಇದ್ದಾನಲ್ಲ, ಅವನಿಗೆ ಅಣ್ಣ ಬೇಕಲ್ಲ, ಅವನು ನೆನೆಸ್ಕೊಂತ ಇದ್ಲು. ಆಮೇಲೆ ಹಬ್ಬದ ದಿನ ಹೋಗಿ ಅವ್ರ ಊರಲ್ಲಿ ಹೋಗಿ ಕಟ್ಟಿಸಿ ಬಂದಿದ್ದು. ಯಾಕೆಂದರೆ ಈ ಸಲ ರಾಖಿ ಹಬ್ಬದಿಂದಲೇ ಹೋಗೋಕ್ಕಾಗಿಲ್ಲ ನಮಗೆ, ಈ ಥರ ಗಡಿಬಿಡಿ ಕೆಲಸ ಇರೋದ್ರಿಂದ. ಅದಾದಮೇಲೆ ಎಲ್ಲರೂ ಒಂದು ಫೋಟೋ ತೊಗೊಳ್ಳೋಣ ಅಂತೇಳಿ ಬಂದ್ವಿ. ನಮ್ಮಮ್ಮ ಫೋಟೋಗ್ರಾಫರ್ ಮಾಡಿಬಿಟ್ಟು ಅಯ್ಯೋ, ಆಮೇಲೆ ಒಂದೊಂಥರ ಎಲ್ಲ ತೆಗೆದ್ಬಿಟ್ಟು ಎಲ್ಲದನ್ನೂ ಎಂಜಾಯ್ ಮಾಡ್ಕೊಂಡು ಸೈಲೆಂಟಾಗಿ ನೆಮ್ಮದಿಯಾಗಿ ಮಲ್ಕೊಂಬಿಡೋಣ ಇವತ್ತು ಅಂತೇಳಿ. ಏಕೆಂದರೆ ಹಬ್ಬದಲ್ವ ಗಡಿಬಿಡಿ ಅದು ಈ ಥರನೇ ನಮ್ಮ ಫ್ಯಾಮಿಲಿಯಲ್ಲಿ ಆಗೋದು. ಪೂರ್ತಿ ಲಾಂಗ್ ನೋಡೋಕ್ಕೆ ಥ್ಯಾಂಕ್ಸ್. ಜೈ ಆಂಜನೇಯ.